ಬ್ರತೆ ಒಳಗ ಮಾಯದ ಭಾಷೆ ಮತ್ತೊಮ್ಮೆ ಕೇಳ ಮರತೆ ಒಳಗ ಮಾಯದ ಭಾಷೆ ಭಾಷೆ ಒಳಗಿಂದ ಯೋಗಿ ಋಷಿ ಭಾಷೆ ಒಳಗಿಂದ ಪಾರಾಗತನ ಯೋಗಿ ಋಷಿ ಯೋಗಿ ರಸೀಶ್ವರ ಸಮ ಮುನಂಗೇಶ್ವರ ಶಿರವಾಗಿ ನಿಂತಾನ ಕೈ ಜೋಡಿಸಿ ಶಿರವಾಗಿ ನಿಂತಾನ ಕೈ ಜೋಡಿಸಿ ಆಪೆಗೆ ಆಪ ಸದ್ಗುರು ರೂಪ ಅನಂತ ರೂಪ ಅವ ಜಗದೀಶ ಶಾಂತವಕ್ಕ ಏನು ಕೇಳ್ತಾಳೆ ಇಲ್ಲಿ ಏನ್ ಕೇಳ್ತಾರು ನಿಮ್ಮ ಜಗದೀಶನ ಜಾತಿ ಯಾವುದೈತಿ ಹೌದು ಅಂತ ಕೇಳಾಕೈತಾಳ ಶಾಂತವಕ್ಕ ಹೌದು ಅದಕ್ಕೆ ಏನಂತ ಹೇಳ್ತಾರು ಏನ್ ಹೇಳ್ತಾರತಮ್ಮ ಜಾತಿ ಆತ್ಮನ ತಿಳಿಬೇಕ ಮನಸೋಷಿ ಅಂತ ಹೇಳ್ತಾರ ಹೌದು ಜಗದೀಶಾಗ ಜಾತಿ ಜಗದೀಶಾಗ ಜಾತಿ ಅಲ್ಲ ಆ ಜಾತಿ ಜಾತಿ ಆತ್ಮನ ತಿಳಿಬೇಕ್ರಿ ಮನಸೋಷಿ ಜಾತಿ ಆತ್ಮನ ತಿಳಿಬೇಕ್ರಿ ಮನಸೋಷಿ ಮನ ಓಡಾಡದ ಹಾಕಿ ಕಟ್ಟ ನೀರು ಕೂಡಿಸಿ ಹತ್ತು ಬೇಡ ಬೆಲ್ಲ ಮಾಡಿದ್ರ ಹಾಕಿ ಕಟ್ಟ ನೀರು ಕೂಡಿಸಿ ನೀರು ಕುಡಿಸಿ ಸಮಾಧಾನ ಮಾಡಿ ಹಿರಿಯ ಕಿವಿ ಗಡ್ಡಿ ಹಾಕ ಮುಗಲ ಮುಗಲ ಹಾಕ ಮುಗಲ ಶಿವದಾರ ಜೀವ ಡಬ್ಬನ ಶಿವದಾರ ಜೀವ ಡಬ್ಬನ ಆದರ ಡಬ್ಬನ ದೇವ ದೇವ ಎರಡು ಕೂಡಿ ತತ್ವ ಸಮಾನ 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 ತತ್ವ ಸಮಾನ ಥರ ಮುತ ಕರುಣ ಕರ್ಮ ಕರ್ಮ ಕಡೆ ಇಲ್ಲ ಮಾಯ ಮೊದಲ ಇಲ್ಲ ಮಾಯ ಮೊದಲ ಇಲ್ಲ ಕರ್ಮ ಕಡೆ ಇಲ್ಲ ಏ ಕರ್ಮ ಕಡಿಯಲ್ಲ ಮಾಯ ಮೊದಲ ನ್ಯಾಯ ಮೊದಲ ಹಚ್ಚುತ್ತ ಉಳದೆ ಗರ್ವಗನಿ ನಡೆಸಿ ಮರುವಿನಿ ಇದು ಹೆಂಗೈತಿ ಹೆಂಗತಮ್ಮ
ಮಾನವ ಅಂದ್ರೆ ಹೆಂಗೈತಂದ್ರ ಮಾಸ್ತರ ಹೆಂಗೈತಮ್ಮ ಇವತ್ತು ಒಂದು ಗಾಳಿಗೆ ಹಚ್ಚಿದಂತ ದೀಪ ಇದ್ದಂಗೈತಿ. ಹೌದು ಈ ದೀಪ ಹೆಂಗೈತಂದ್ರ ಭರವಸೆ ಈ ಗಾಳಿಗೆ ಹಚ್ಚಿದಂತ ದೀಪ ಇದ್ದಾರಿತ್ತು ಅದರ ಹೋತು ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ಅಂತ ಹೇಳ್ತಾರೆ. ಹೌದು ಯಾಕಂದ್ರೆ ಇದು ಎಂದು ಹೋಗೈತಿ. ಹೌದು ಇದಕ್ಕೆ ಇಂದ ಹೋಗೈತಿ ಅನ್ನುವಂಥದ್ದು ಯಾರಿಗಾರ ಗೊತ್ತಾಗತ್ತೇನು? ಇಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಮಾತೈತಿ. ಯಾಕಂದ್ರೆ ಆ ಪರಮಾತ್ಮ ಎಂದು ನಮಗೆ ಎಷ್ಟು ಟೈಮ್ ಕೊಟ್ಟ ನೋಡು. ಹೌದು ಅಲ್ಲೇ ತರ ಎದ್ದು ಉಂಡು ತಿಂದು ಹೋಗ್ಬೇಕಾಗೈತೆ ಅಟ. ಅದಕ್ಕೆ ಗಾಳಿಗೆ ಹಚ್ಚಿದಪ್ಪ ಇದ್ದಾರಿತ್ತು ಅದರ ಹೋತು. ಹೌದು ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ಅಂತ ಹೇಳಕೈತಾರ. ಹೌದು ಏ ಗಾಳಿಗೆ ಹಚ್ಚಿದಪ್ಪ ಇದ್ದಾರಿತ್ತು ಏ ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ. ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ. ಅದರ ಪ್ರಕಾರ ತುಂಬಿದ ಹೊಳೆಯಾಡ ಹರಗೋಲ ಅರಸ ಪ್ರಧಾನಿಗೆ ಹುಟ್ಟಿ ಬಂದರೆ ಏನಾಗ್ಬೇಕ? ಅರಸ ಪ್ರಧಾನಿಗೆ ಹುಟ್ಟಿ ಬಂದರೇನ? ಹೌದು ಸಾವ ಯಾರಿಗೇನ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಏ ಅರಸ ಪ್ರಧಾನಿಗೆ ಹುಟ್ಟಿ ಬಂದರೆ ಸಾವ ಯಾರಿಗೇನ ಬಿಟ್ಟಿಲ್ಲ. ಸಾವ ಯಾರಿಗೇನ ಬಿಟ್ಟಿಲ್ಲ. ಹುಟ್ಟೋದು ಸಾವು ಬಳಸತೀರಿ ಮಾಪ ತುಂಬಿದ ಮ್ಯಾಲ ಬುಡ ಮೇಲ ಏ ಹುಟ್ಟೋದು ಸಾವು ಬಳಸತೀರಿ ಮಾಪ ತುಂಬಿದ ಮ್ಯಾಲ ಬುಡ ಮೇಲ ಮೊದಲ ಬಯಣ ಸರವೆಲ್ಲ ಜ್ಯೋತಿ ಕೇಳ ಅಖಂಡ ಜ್ಯೋತಿ ಸರವೆಲ್ಲ ಅಖಂಡ ಜ್ಯೋತಿ ಜಗವೆಲ್ಲ ಜ್ಯೋತಿ ಜ್ಯೋತಿ ರಾಮನಂಗ ತುಕಾರಾಮ ಶಿಷ್ಯ ಬಂಗಾರ ಗುರು ಅರಗಲ್ಲ ಜ್ಯೋತಿ ಜ್ಯೋತಿ ರಾಮನಂಗ ತುಕಾರಾಮ ಶಿಷ್ಯ ಬಂಗಾರ ಗುರು ಅರಗಲ್ಲ ಕೈಯನ ಗಿಂಡಿ ಗೋಪಾಲ ದೂರ ಮೂಡಿ ಮಾಡಿದ ಬಾಳ ಎಲೆ ಕಟ್ಟವ್ರು ಯಾರು ಅದರಲ್ಲಿ ಬಲ್ಲ ಮುತ್ತಗಾರ ಅದಕ್ಕೆ ಎತ್ತಗಾರ ಅದ ಬಾಳ ಪಕ್ಷ ಮಾಡಿದ ಪಾತಾರ ತೋಕೋ ಅದಕ್ಕೆ ಮತ್ತೊಂದು ಮಾತು ಏನಂತ ಕೇಳ್ತಾರ್ರಿ ಮಾಸ್ತರ? ಏನ್ ಕೇಳ್ತಾರ ತಮ್ಮ? ನಾವು ಗಣಪತಿದ ಸ್ತೋತ್ರ ಮಾಡಿ ನಾವು ಹೋಗಿದ್ದು. ಹೌದು ಅದಕ್ಕೆ ಶಾಂತವಕ್ಕ ಏನಂತ ಕೇಳ್ತಾಳು? ಏನ್ ಕೇಳ್ತಾರ ತಮ್ಮ? ಗಣಪತಿದ ಸ್ತೋತ್ರ ತಮ್ಮ ನೀ ಮಾಡಿ ಹೋಗ್ಬೇಕಾದ್ರ ಹೌದು ಗಣಪತಿಯ ಅಪ್ಪನ ಮಗ ಅದಾನು ಏನು ಅವನ ಮಗ ಅದನು ಏನು ತಾಯಿ ಮಗ ಅದಾನು? ಹೌದು ಅಂತ ಕೇಳಾಕೈತಾರು. ಯಾಕಂದ್ರೆ ಇನ್ನ ಶಾಂತವಕ್ಕಾಗ ಪಕ್ಕ ಗೊತ್ತಾಗಿಲ್ಲ ಅವನ ಮಗ ಯಾರ ಅಪ್ಪನ ಮಗ ಯಾರ ಅನ್ನುವಂಥದಿನ ಶಾಂತವಕ್ಕ ಗೊತ್ತಾಗಿಲ್ಲ. ಹೌದ ಅದಕ್ಕೆ ನಮ್ಮ ಗಣಪತಿ ಅನ್ನುವಂತ ನಾಮಕರಣ ನಮಗೆ ಬರ್ಬೇಕಾದ್ರೆ ಹೌದು ಯಾಕಂದ್ರೆ ನಾ ಮಾಡ್ಬೇಕಾದ್ರೆ ಯಾ ಗಣಪತಿ ಸ್ತೋತ್ರ ಮಾಡೀನಿ ಅನ್ನುವಂಥದ್ದು ಶಾಂತವಕ್ಕ ಗೊತ್ತಿಲ್ಲ. ಯಾ ಗಣಪತಿದ ನಾ ಮಾಡೇನಿ ಅಂದ್ರೆ ಶಾಂತವಕ್ಕ ಯಾ ಗಣಪತಿದ ಆ ಪಾರ್ವತಿ ಪರಮೇಶ್ವರನ ಒಬ್ಬ ಗಣಪತಿದಾನ ಪ್ರಥಮದಾಗ. ಹೌದು ಪಾರ್ವತಿ ಪರಮೇಶ್ವರನ ಜೋಡಿ ಒಬ್ಬ ಗಣಪತಿದಾನ ಅಂದ್ರೆ ಆ
ಗಣಪತಿದ ಆದಿ ಗಣಪತಿದ ನಾ ಇವತ್ತು ಸೂತ್ರ ಮಾಡೀನಿ. ಹೌದು. ಆದ್ರೆ ಶಾಂತವಕ್ಕಾಗಿ ಏನು ಸಂಶಯ ಬಂದೈತಿ? ಏನು ಬಂದೈತಿ? ಇವತ್ತು ನೋಡು ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಅಂತ ಹೇಳ್ತಾರ ಶಾಂತವಕ್ಕ. ಹೌದು, ಸಂಶಯ ಮಾಡ್ಕೋಬೇಡ ತಂಗಿ, ಸಂಶಯ ಮಾಡ್ಕೋಬೇಡ. ಅದಕ್ಕ ಗಣಪತಿ ಅಂದ್ರೆ ನಾ ತಯಾರ ಮಾಡೇನಿ. ಮತ್ತ ನನ್ನ ಮಗನ ನೀ ಯಾಕೆ ಸೂತ್ರ ಮಾಡ್ತೀವನು ಅಂತದ ನಿನ್ನ ತಿಳ್ಕೊಂಡು ಬಂದಿತ್ತಂದ್ರ, ಯಾಕಂದ್ರೆ ನಿಮ್ಮ ಹೂವ ಮಾಡಿದೆ ನಮ್ಮ ಮೊದಲು ಗಣಪತಿ ಅಲ್ಲ, ಅದ ಮಂಗಲ ಮೂರ್ತಿ ಐತಿ. ಹೌದು, ಬಡ್ಡಿದಿಂದ ತಾ ಹಿಡ್ದು ನನಗೆ ಹೇಳ್ತಾನೆ ಶಾಂತವಕ್ಕ ತಿಳ್ಕೊ. ಏನ್ ಮಾಡಿರು ಮೊದಲ? ಯಾಕಂದ್ರ ಅಪ್ಪನ ಮಗ ಯಾರ, ಅವನ ಮಗ ಯಾರ, ಗಣಪತಿ ಅಂದ್ರೆ ಯಾರ ಅನ್ನುವಂಥದ ಹೇಳ್ತನು. ಹೌದು, ಪಕ್ಕ ಚೇತ ಕೊಟ್ಟು ಕೇಳ ಶಾಂತವಕ್ಕ. ಗಣಪತಿಗ ತಂದೆ ಮಗ ತಾಯಿ ಮಗ ಯಾರ ಮಗ ತಿಳಿಸಿ ಕೊಡ ಅಂದಾಳ ನನಗ. ಮತ ಸೋಸಿ ತಿಳಿಸಿ ನಾನು ಹೇಳ್ತೀನ, ಗಣಪತಿ ಯಾರ ಮಗ ಅನ್ನೋದು ಹೇಳ್ತಾನ ನಿನಗ. ನೊಂದ ಟೈಮದಾಗ ನೋಡ ಪರಮಾತ್ಮಗ ಲೋಕ ಸಂಚಾರ ಕೋತ ತಿರುಗಾಡ್ಕೋತ ಹೋದಾಗ ಪರಮಾತ್ಮ ವಾದ ನೋಡಿ ಪಾರ್ವತಿ ತಿಳಿದಾಗ ಪರಮಾತ್ಮ ಈಗ ಸದ್ಯಕ್ಕೆ ಹೋಗ್ಯಾನಂದಾಗ ಅವ ಬರೋದ್ರೊಳಗ ಜಳಕ ಮಾಡಬೇಕ ಅಂದಾಗ ಪಾರ್ವತಿ ನೋಡ ಜಳಕಕ್ಕೆ ಮಾತ್ರ ಹೋಗ್ಯಾಗ ಜಳಕ ಮಾಡಿ ಗಪ್ಪ ಅಂತ ಬರ್ಲಿಲ್ಲ ಅವಾಗ. ಆಗೇತಂತ ಮೈ ತಿಕ್ಕೋಳಾಕ ಹೋದಾಗ ಆಗ ಮಣ್ಣ ಮಾತ್ರ ಹೊಟ್ಟೈತಿ ನೋಡ ಪಾರ್ವತಿಗ ಅವಾಗ. ಮಣ್ಣ ಅಂದ್ರ ನೋಡ ಅಟ್ಟಿಟ ಒಟ್ಟ ಮಣ್ಣ, ಒಂದ ಮುಟ್ಟಿಗೆ ಮಾತ್ರ ಮಣ್ಣ ಹೊಂಟದ ಪಾರ್ವತಿಗ ಅವಾಗ. ಮಣ್ಣ ಹೊಂಟತಿ ಅಂತ ತಿಳಿದ ಪಾರ್ವತಿ ವಿಚಾರ ಮಾಡಿದಾಗ ಇದನ್ನ ನಾಶ ಮಾಡಬಾರ್ದಂತ ತಿಳಿದಾಳ ಮನದಾಗ. ಇದರಿಂದ ಏನಾರ ಸಜ್ಜ ಮಾಡಬೇಕಂತ ತಿಳಿದಾಳ ಮನದಾಗ. ಒಂದ ಮಣ್ಣಿನಿಂದ ಗೊಂಬಿ ಮಾಡಳ ಪಾರ್ವತಿ ಆವಾಗ. ಮಣ್ಣಿನಿಂದ ಗೊಂಬಿ ಮಾಡಿ ಏನೋ ಮಗತೀರಿ ನಾವು ಇವನ ಮಾತ್ರ ಮಾಡಿಕೊಂತನೀಗ ಇವಕ್ಕ ಜೀವಕ ಮಾತ್ರ ಹೆಂಗ ತುಂಬಲಿ ಅಂಬಾವಾಗ. ಸೂರ ಬಾರ್ಸು ಮಾಸ್ತರ ಬಾರ್ಸು ಟೈಮದಾಗ ಅಟ್ಟ ಬಾರ್ಸು ವಿಷಯ ಮಾತ್ರ ಹೊಡೆದ ಕೇಳೋದಿಲ್ಲ ಜನಕ. ಆಗ ಪಾರ್ವತಿ ದೇವ ತಿಳಿದಳ ತನ್ನ ಮನದಾಗ ಏ ಮಂಗಲ ಮೂರ್ತಿಗೆ ನಾನು ಜೀವಕ ಮಾತ್ರ ತುಂಬಬೇಕಾದ ಪರಮಾತ್ಮನ ಜಪ ಮಾಡ್ಬೇಕ ಅಂದ ಅವಾಗ. ಪಾರ್ವತಿ ನೋಡಿ ಆಗ
ಜಪನೆ ಮಾಡಿದಾಗ ಆಗ ನಿನಗ ಮಾತ್ರ ಜೀವಕ ಬಂದತಿ ಅಂದಾಳ ಅವಾಗ ಮಾತ್ರ ತುಂಬೇಲಿ ನನಗೆ ಒಂದ ಕಾಯಿ ಹೇಳಿ ಮಂಗಲಮೂರ್ತಿ ಹೇಳಂತ ಪಾರ್ವತಿಗೆ ಕೇಳನವಾಗ ಆಗ ಪಾರ್ವತಿ ಎದ್ದಕ್ಕೆ ಮಂಗಲಮೂರ್ತಿಗೆ ಹೇಳ್ತಾಳ ಅವಾಗ ನನ್ನ ಬಾಗಲಕಾಯಿ ಒಳಗ ಯಾರನ್ನೋ ಬಿಡಬ್ಯಾಡ ಅಂದಾಗ ಮಂಗಲಮೂರ್ತಿಯನ್ನು ನೋಡ ಪಾರ್ವತಿ ದೇವಿ ಆವಾಗ ಬಾಗಲದಾಗ ಕಾವಲಕ ಮಂತ್ರ ಕುಣಿಸ್ಯಾಳ ಅವಾಗ ಯಾರು ಒಳಗ ಬಂದ್ರ ಬಿಡಬ್ಯಾಡ ಅಂತ ಹೇಳ್ಯಾಳ ಅವಾಗ ಬಾಗಲದಾಗ ಕಾವಲ ಕುಣಿಸಿ ಒಳಗ ಜಳಕ ಮಾಡಕ ಹಾಡು ಅರ್ಧಗಳವತ್ತಾದ ಮ್ಯಾಲತ್ತ ಹೆಂಗ ಹಂಗ ಲೋಕ ಸಂಚಾರ ಮುಗಿಸ್ಕೊಂಡು ಪರಮಾತ್ಮ ತಿರುಗಿ ಬಂದಾಗ ಒಳಗ ಹೋಗಬೇಕಂತ ಬಾಗಲ ಕಾಲ ಇಟ್ಟಾಗ ಒಳಗ ಹೋಗ್ಬೇಕಂತ ತಿಳ ಪರಮಾತ್ಮ ಕಾಲ ಮಂಗಲಮೂರ್ತಿ ತಿರುಗಿ ಬಂದ ಹೇಳ್ತಾನ ಅವಾಗ ಒಳಗ ಹೋಗ ಕಾಲವಿಲ್ಲ ತಂದೆ ಅಂದಾನ ಅವಾಗ ಯಾರೋ ತಮ್ಮ ನೀನು ನನ್ನ ಒಳಗ ಯಾಕ ಬಿಡಂಗಿಲ್ಲ ಯಾಕ ಒಳಗ ಬಿಡಂಗಿಲ್ಲ ಅಂತ ಕೇಳನ ಅವಾಗ ಆ ಮಾತ ಕೇಳಿ ಮಂಗಲಮೂರ್ತಿ ಹೇಳ್ತಾನ ಅವಾಗ ನನ್ನ ತಾಯಿ ನೋಡ ಒಳಗ ಯಾರನ್ನೂ ಬಿಡಬ್ಯಾಡ ಅಂತ ನನಗ ಕರಾಳ ಕಂಡೀಷನ್ ಮಾಡ್ಯಾಳ ಮಾತೇಗ ಅದ ಕಾರಣಕ್ಕಾಗಿ ಒಳಗ ಬಿಡಲಿಲ್ಲ ಅಂದಾಳ ಅವಾಗ ಎತ್ತ ಹೇಳಿದಾಗ ತಿರುಗಿ ಪರಮಾತ್ಮ ಹೇಳ್ತಾನು ನೀ ಮಂಗಳಮೂರ್ತಿ ಇರಬೇಕು ಹೌದು ನಿಮ್ಮ ಅವ್ವನ ನಿನ್ನ ಸಜ್ಜು ಮಾಡಿರ್ಬೇಕು ಖರೆ ಹೌದು ನಿಮ್ಮ ಅವ್ವನ ನಿನ್ನ ಸಜ್ಜು ಮಾಡಿರ್ಬೇಕು ಖರೆ ಆದ್ರೆ ನಾನು ನಿಮ್ಮ ಅವ್ವನ ಗಂಡದ ನೀವು ಪರಮಾತ್ಮ ಅಂತ ಹೇಳಿದವ ಪರಮಾತ್ಮ ಮಂಗಳಮೂರ್ತಿಗೆ ಹೇಳ್ತಾನೆ ಏನಂತ ಹೇಳು ಮಣ್ಣಿನಿಂದ ನಿಮ್ಮ ಅವ್ವನ ನಿನ್ನ ಸಜ್ಜು ಮಾಡಿರ್ಬೇಕು ಖರೆ ಹೌದು ಆದ್ರೆ ನಿಮ್ಮ ಅಪ್ಪ ಅದ ನೋಡ ಅಂದವು ಹೌದು ಅಂದ್ರು ಸಹಿತ ಮಂಗಲಮೂರ್ತಿ ಗೊತ್ತಾಗಲಿಲ್ಲ ಏನಂದ್ರು ಯಾಕೆ ಗೊತ್ತಾಗ್ಲಿಲ್ಲ ತಮ್ಮ ಯಾಕೆ ಗೊತ್ತಾಗಲಿಲ್ಲ ಅಂದ್ರೆ ಮಾಸ್ತರ ಅದರಲ್ಲಿ ಜ್ಞಾನ ಅನ್ನುವಂಥದ್ದು ಇಲ್ಲಾಗಿತ್ತು ಹೌದಾ ಅದರಲ್ಲಿ ಏನು ಪಾರ್ವತಿ ತಯಾರು ಮಾಡಿದ ಮಂಗಲಮೂರ್ತಿ ಅನ್ನುವಂಥದ ನಾಂಬು ಹಂಕಾರ ಅದರಲ್ಲಿ ಜ್ಞಾನ ಅನ್ನುವಂಥದ್ದು ಇಲ್ಲಾಗಿತ್ತು ಹೌದು ಅದಕ್ಕೆ ಪರಮಾತ್ಮ ಪರೀಕ್ಷೆ ಮಾಡೋ ಸಂಬಂಧ ಆಟ ಹೂಡ್ಯಾನು ಹೌದು ಏನ್ ಆಟ ಹೂಡ್ಯಾನು ಏನ ಯಾಕೈತದ ಇರ್ಲಿಕ್ಕೆ ಮಾಡಕ್ ಬರಂಗಿಲ್ಲ ಮಲ್ಲಿಕಾರ್ಜುನ ಆಶೀರ್ವಾದ ಕೊಡ್ತಾನಲ್ಲ ಅವ್ರಿಗೆ ಇರ್ಲಿ ಕೊಡ್ಲಿ ಮಾತಾಟ ಕೊಡ್ಲಿ ದನಿಗೆ ಮಾಡುವಂಗ ಅದಕ್ಕ ಏನ್ ಹೇಳ್ತಾನ ಮಂಗಲಮೂರ್ತಿ ಏನ್ ಹೇಳ್ತಾರು ಏ ಅಪ್ಪ ನಾ ಇವತ್ತು ನಮ್ಮ ಅವ್ವನಿಂದ ಸೃಷ್ಟಿ ಅದಾನಿ ಒಳಗೆ ಯಾರನ್ನೂ ಬಿಡಬೇಡತ್ತ ನಮ್ಮ ಅವ್ವ ಇವತ್ತು ಹೇಳ್ಯಾಳು ಹೌದು ಅದಕ್ಕಾಗಿ ನಾವು ಒಳಗೆ ಯಾರನ್ನೂ ಬಿಡಂಗಿಲ್ಲ ನಿನ್ನೂ ಬಿಡಂಗಿಲ್ಲ ಅಂತ ಹೇಳಿದವು ಹೌದು ಹೇಳಿದಾಗ ಅವಾಗ ಪರಮಾತ್ಮ ಹೇಳ್ತಾನು ತಮ್ಮ ನೀವು ಒಳಗೆ ಬಿಡಂಗಿಲ್ಲ ಆಗಲ್ಲ ಬರಾಬರಿ ಐತಿ ಕರೆ ಹೌದು ನಿಮ್ಮ ಅವ್ವ ಹೇಳಿರ್ಬೇಕು ಬ್ಯಾರೆದವ್ರು ಯಾರ ಬಂದ್ರ ಬಿಡಬೇಡ ಅಂತ ಹೇಳಿರ್ಬೇಕರೆ ಹೌದು ನೀ ನಿಮ್ಮ ಅವ್ವನ ಮಗನ ಇದ್ಬೇಕ್ರೆ ನಾನ್ ನಿಮ್ಮ ಅವ್ವನ ಗಂಡವೇನು ಪರಮಾತ್ಮ ಅಂದವ್ ಹೌದು ಅಂದ್ರು ಸಹಿತ ಮಂಗಲಮೂರ್ತಿ ಹೇಳ್ತಾನೆ ಯಪ್ಪ ನೀ ಯಾರ ಹಾಕಿರುವಲ್ಯಾಕ ನಮ್ಮ ಅವ್ವ ಒಟ್ಟ ಒಳಗೆ ಬಿಡಬೇಡ ಅಂತ ಹೇಳಲು ಆ ಕಾರಣಕ್ಕಾಗಿ ನಾನು ನಿನ್ನ ಒಟ್ಟ ಒಳಗೆ ಬಿಡಂಗಿಲ್ಲ ಅಂತ ಹೇಳಿದ ಅವಾಗ ಇದರಲ್ಲಿ ಜ್ಞಾನ ಅನ್ನುವಂಥದ್ದು ಒಟ್ಟ ಇಲ್ಲ ಅನ್ನೋದು ಪರಮಾತ್ಮ ಗೊತ್ತಾತು ಅವಾಗ ಏನ್ ಪರಮಾತ್ಮ ಗೊತ್ತಾಗಿ ಹೇಳ್ತಾನ ಮಂಗಲಮೂರ್ತಿಗೆ ಏನಂತ ಹೇಳ್ತಾನ ತಮ್ಮ ನೀ ನನ್ನ ಬಿಡಂಗಿಲ್ಲ ಅಂದ್ರೆ ಒಂದು ತಗದ
ಮುಗಿದ ಕತಿ ನನ್ನ ಕೈಲಿ ಒಟ್ಟ ನೀ ಯಾಕಂದ್ರೆ ಇವತ್ತು ನನ್ನ ಕೈಯಾಗ ಸಿಕ್ಕನಿ ಸಾಯಕ್ ಹೋಗಬೇಡ ಎಂತೆಂತವ್ರೆಲ್ಲ ಗರ್ವದಿಂದ ನಾನು ತೇಕ ಬಂದ್ರಂದ್ರೆ ಎಂತೆಂತವ್ರು ಮಣ್ಣಾಗಿ ಹೋಗ್ಯಾರು ಹೌದು ತಮ್ಮ ನಿಯಮ ಮಹಾ ಅಡ್ಡ ಬರಾಕ್ ಹೋಗಬೇಡ ಸುಮ್ಮ ಸೈಡ್ ಆಗತ್ತೆ ಹೇಳ್ತಾನ ಪರಮಾತ್ಮ ಆ ದೇವ್ರು ಕೇಳಲ್ಲ ಆದ್ರೂ ಸಹಿತ ಮಂಗಲ ಮೂರ್ತಿಯಲ್ಲಿ ಅಹಂಕಾರ ಅನ್ನುವಂಥದ್ದು ತುಂಬಿತ್ತು ಹೌದು ತುಂಬಿದಾಗ ಹೇಳ್ತಾನ ಒಟ್ಟ ನೀನು ಒಳಗೆ ಬಿಡಂಗಿಲ್ಲ ತಂದೆ ಅಂತ ಹೇಳಿದಾಗ ಅವಾಗ ಸಿಟ್ಟಿಗೆದ್ದ ಪರಮಾತ್ಮ ಏನ್ ಮಾಡ್ತಾನೋ ಏನ್ ಮಾಡು ಸಿಟ್ಟಿಗೆದ್ದ ತ್ರಿಶೂಲ ಚೆಂಡು ಹೊಡೆದು ಬಿಡ್ತಾನ ಮಂಗಲ ಮೂರ್ತಿ ಹೌದು ಶೆಟ್ಟಿಗೆ ಅದು ಮಂಗಲ ಮೂರ್ತಿ ಚೆಂಡು ಹೊಡೆದಾಗ ದಡ ಹೋಗಿ ಎಲ್ಲಿ ಬಿತ್ತು ತೆಳಗ ಬಿತ್ತು ರುಂಡ್ ಹೋಗಿ ಶುಕ್ರ ಲೋಕದಾಗ ಬಿತ್ತು ಮಂಗಲ ಮೂರ್ತಿ ರುಂಡ್ ಹೌದು ಅದ ಈಗ ಸದ್ದ ಏನಾಗಿ ಉಳ್ದೈತಿ ಅಂದ್ರ ಈಗ ಸದ್ದ ದಡವೊಂದು ಪಲ್ಲಕ್ಕಿ ಮುಂದ ದರವೊಂದು ಪಲ್ಲಕ್ಕಿ ಮುಂದ ಮಾಯಾ ಮರ್ತ್ಯಪ್ಪ ಆಗಿ ಉಳ್ದೈತಿ ಹೌದು ಅದ ಮಂಗಲ ಮೂರ್ತಿ ರುಂಡ್ ಹೋಗಿ ಅಲ್ಲಿ ಉಳಿಬೇಕಾಗೈತಿ ಅವಾಗ ಪರಮಾತ್ಮ ವಿಚಾರ ಮಾಡ್ತಾನೆ ಏನಂತ ಇವತ್ತು ನಾ ಮಂಗಲ ಮೂರ್ತಿ ರುಂಡ ಹೊಡೆದ ಬಳಕ ಈ ದಡ ಹಂಗ ಬಿಡಬಾರ್ದತ್ತ ತಿಳ್ಕೊಂಡು ಏನ್ ಮಾಡ್ತಾನಂದ್ರೆ ಒಳಗೆ ಬಾಗಲ್ದಾಗ ಕಾಲು ಇಡ್ತಿದ್ದ ಒಳಗೆ ಹೋಗುವಟ್ಟಿಗೆ ಈಗ ಪಾರ್ವತಿ ಏನ್ ಮಾಡ್ಯಾಳು ಪಾರ್ವತಿ ಏನ್ ಮಾಡ್ಯಾಳ ಅಂದ್ರ ಕುಬಸಾ ಕಳೆದ ಹಕ್ಕಳ ಮಾಸ್ತಾರ ಗೂಟಿಗೆ ಕುಬಸಾ ಕಳೆದಿಟ್ಟು ಒಳಗೆ ಜಳಕ ಮಾಡ್ತಿದ್ದಳು ಅವಾಗ ಪರಮಾತ್ಮ ವಿಚಾರ ಮಾಡ್ಯಾನ ಏನಂತ ನೋಡು ಇವತ್ತಿದ ದಡ ಹಿಂಗ ಬಿದ್ದೈತೆ ಅಂದ್ರೆ ಇದನ್ನ ಹಿಂಗ ಬಿಡಬಾರ್ದು ಇದಕ್ಕೊಂದಿಟ್ಟು ಏನ್ರ ಮರಿ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ಪರಮಾತ್ಮ ಅದ ಪಾರ್ವತಿ ಕುಬಸಾ ತಂದ ದಡದ ಮೇಲೆ ಹೋಗೋದತ್ ಹೌದು ಪಾರ್ವತಿ ಕುಬಸ ಅದ ದಡದ ಮೇಲೆ ಹೋಗುದ ಒಳಗ ಹಾದ ಹೋಗು ಒಟ್ಟಿಗೆ ಕೇಳ್ತಾಳಕ್ಕೆ ಪಾರ್ವತಿ ಏನಂತ ಕೇಳ್ತಾಳ ಪರಮಾತ್ಮನ ಏನಂತ ಪರಮಾತ್ಮ ನೀವು ಹೆಂಗ ಬಂದ್ರಿ ಒಳಗ ಅಂತ ಕೇಳ್ತಾಳ ಪಾರ್ವತಿ ಹೌದು ಕೇಳಿದಾಗ ಅವಾಗ ಪರಮಾತ್ಮ ಅಂದ ಏನ ಪಾರ್ವತಿ ನಾ ದಿನ ಹೆಂಗ ಬರ್ತಿದ್ನಿ ಹಂಗ ಬಂದದಿ ಇವತ್ತೇನ ಹೊಸಾದ ಕೇಳತ್ತದಿ ಅಂದ ಪರಮಾತ್ಮ ಹೌದು ಇವತ್ತೇನು ಹೊಸಾದ ಕೇಳತ್ತದ ಯಾಕೆ ಎಂದೂ ಕೇಳಿಲ್ಲ ಅಂತ ಕೇಳಿದಾಗ ಅವಾಗ ಕೇಳತ್ತ ಪಾರ್ವತಿ ಏನಿಲ್ಲ ಪರಮಾತ್ಮ ನೀ ಬರ್ಬೇಕಾದ್ರ ನಿನಗೆ ಯಾರು ಭೇಟಿ ಆದ್ರು ಏನಿಲ್ಲೋ ಅಂತ ಕೇಳತ್ತ ಪಾರ್ವತಿ ಹೌದು ಅವಾಗ ಕೇಳಿದತ್ತ ಪರಮಾತ್ಮ ಏನಿಲ್ಲ ನಾ ಬರುವಾಗ ಬರ್ತಿದ್ನಿ ದಾರಿ ಒಳಗೆ ಒಂದು ಕೂಸು ಆಟ ಗಡಿತು ಏಟು ಮಾಡ್ರು ನಾನು ಒಳಗೆ ಬಿಡ್ಲಿಲ್ಲ ಅದರ ಸಂಬಂಧ ಆ ಕೂಸಿನ ಚೆಂಡು ಹೊಡೆದ್ನಿ ಒಳಗೆ ಬನ್ನಿ ಅಂತ ಹೇಳ್ತಾನೆ ಪರಮಾತ್ಮ ಹೌದು ಹೇಳಿದಾಗ ಅವಾಗಕ್ಕೆ ಪಾರ್ವತಿ ಏನ್ ಮಾಡ್ತಾಳು ಪರಮಾತ್ಮ ನೀ ಇರ್ಲಾರ್ದಾಗ ನಾ ಒಂದು ಕೂಸನ ಸಜ್ಜು ಮಾಡಿದ್ನಿ ಅದ ಕೂಸನ ಬಾಗಿಲ್ದಾಗ ಕಾವಲು ಕುಣಿಸಿದ್ನಿ ಅದ ಕೂಸ ನೀ ಹೊಡೆದು ಬಂದದ ಅಂದ ಬಳಕ ಪರಮಾತ್ಮ ಸೃಷ್ಟಿಕರ್ತ ಇವತ್ತು ನನಗೆ ಆ ಕೂಸು ನನಗೆ ಬೇಕಾಗೈತಿ ಅಂತ ಹೇಳ್ತಾಳ ಪಾರ್ವತಿ ಹೌದು ತುಕ ಮಾಡಕ್ ಹತ್ತಾಳ ಎಲ್ಲಿ ಬಡ್ಕೊಳಕ್ ಹತ್ತಾಳು ಅಳುದ ದುಃಖ ಮಾಡೋದು ಮಾಡಿದಾಗ ಹೌದು ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಪಾರ್ವತಿ ಬಹಳ ದುಃಖ ಮಾಡ್ಕೊಳಕ್ ಹೋಗಬೇಡ ಇವತ್ತಿನ ದಿವಸ ಮಂಗಲ ಮೂರ್ತಿನ ಹೊಡಿಬೇಕಾದ್ರೆ ಒಂದು ಕಾರಣ ಬಿದ್ದೈತಿ ಆ ಕಾರಣ ನಿನಗೆ ನಾ ಹೇಳಂಗಿಲ್ಲ ಆದ್ರೂ ಒಂದು ಮಾತು ನಿನಗೆ ಕೇಳ್ತಾನು ಅದರಂತೆ ನಾನು ನುಡಿತೀನ ಅಂತ ಕೇಳ್ತಾನ ಪಾರ್ವತಿ ಹೌದು ಅವಾಗ ಏನ್ರಿ ಗುರುಗಳ ಅಂತ ಕೇಳಿದಾಗ ಏನ್ ಹೇಳ್ರಿ ಅಂದಾಗ ಅವಾಗ ಪರಮಾತ್ಮ ಹೇಳ್ತಾನು ಮೊದಲು ಹೆಂಗ ಮಾಡಿದೆ ಪಾರ್ವತಿ ನಾ ಇಲ್ಲದಾಗ ಯಾವಾಗ ನೀ ಸಜ್ಜು ಮಾಡಿದೆ ನೋಡು ಈ ಮಂಗಲ ಮೂರ್ತಿ ನಾ ಇಲ್ಲದಾಗ ಹೆಂಗ ಸಜ್ಜು ಮಾಡಿದೆ ನೋಡು ಹಂಗ ನಿನ್ನಲ್ಲಿ ಅನ್ನುವಂಥದ್ದು ಒಂದು ಏನ್ರ ಇತ್ತಂದ್ರ ಏನಾರ ಒಂದಿಟ ಶಕ್ತಿ ಅನ್ನುವಂಥದ್ದು ನಿನ್ನ ತೇಕ ಪಾರ್ವತಿ ಇತ್ತಂದ್ರ ನನ್ನ ಮುಂದೊಮ್ಮೆ ಮಂಗಲ ಮೂರ್ತಿನ ಸಜ್ಜು ಮಾಡಂದತ್ತ ಪರಮಾತ್ಮ ಅವಾಗ ಏನ್ ಮಾಡು ಅವಾಗ ಪಾರ್ವತಿ ಅಂದಳತ್ತ ಪರಮಾತ್ಮ ನನ್ನ ಕೈಲಾಗಿ ಆಗಲ್ದ ಮಾತೈತೆ ಶರಣಾಗತಿ ಹೊಂತಾಳ ಪರಮಾತ್ಮ ಯಾಕಂದ್ರೆ ನಿನ್ನ ನಾಮ ಜಪನೆ ಮಾಡಿ ಪಂಚಾಕ್ಷರಿ ಮಂತ್ರ ನೋಡುವ ಈ ಮಂಗಲ ಮೂರ್ತಿಗೆ ನಾ ಜೀವಕಾಲ ತುಂಬಿನಿ ಯಾಕಂದ್ರೆ ಇನ್ನು ಮೇಲೆ ತಯಾರು ಮಾಡಂದ್ರೆ ನನ್ನ ಕೈಲೇ ನೀಗಂಗಿಲ್ಲ ಪರಮಾತ್ಮ ಆದ್ರ ನನ್ನ ಮಗ ನನಗೆ ಬೇಕಾಗೈತಿ ದುಃಖ ಮಾಡ್ತಾಳ ದುಃಖ ಮಾಡಿದಾಗ ಅವಾಗ ಪರಮಾತ್ಮ ಅಂದ ಪಾರ್ವತಿ ಬಹಳ ದುಃಖ ಮಾಡ್ಕೊಳಕ್ ಹೋಗ್ಬೇಡ ನಿನ್ನ ಮಗನ್ ನಿನಗ ಕೊಡ್ತಾನ ಕರೆ ಆದ್ರೆ ಅದರ ಉಂಡ ತಂದ ಈ ಕೂಸಿಗೆ ಹಚ್ಚಂಗಿಲ್ಲ ಅಂತ ಹೇಳ್ತಾನ ಪರಮಾತ್ಮ ಅದರ ಉಂಡ ತಂದ ಜೇರ ಕರ್ತ ಈ ಕೂಸಿಗೆ ಹಚ್ಚಿನ ಅಂದ್ರ ಇದು ಮುಂದೆ ಬರಂಗಿಲ್ಲ ಇದಕ್ಕೆ ಜ್ಞಾನ ಅನ್ನುವಂಥದ್ದು ಬರಂಗಿಲ್ಲ ಇದು ಮುಂದೆ ಬರಂಗಿಲ್ಲ ಮುಂದೆ ಇದ್ರ ಹೆಸರು ಉಳಿಯಂಗಿಲ್ಲ ಅದಕ್ಕೆ ನಿನ್ನ ಮಗನ ತಯಾರು ಮಾಡಿ ಕೊಡ್ತಾನೆ ಕರೆ ಬ್ಯಾರೆ ಮಗನ ತಯಾರು ಮಾಡಿ ಕೊಡ್ತಾನೆ ಅಂತ ಹೇಳ್ತಾನ ಪರಮಾತ್ಮ ಅವಾಗ ಮಂಗಲ ಮೂರ್ತಿ ಅನ್ನುವಂಥದ್ದು ಮರಿಯಾತು ಅವಾಗ ಪರಮಾತ್ಮ ಹೇಳ್ತಾನ ಈ ಮಂಗಲ ಮೂರ್ತಿ ಅನ್ನುವಂಥದ್ದು ಇಲ್ಲಿ ಮರಿಯಾಗೈತಿ ಇನ್ನು ಪಾರ್ವತಿ ಒಂದು ನಾ ಗೊಂಬೆ ಸೃಷ್ಟಿ ಮಾಡಿ ಕೊಡ್ಬೇಕಾದ್ರ ತನ್ನ ಗನಗರಿಗೆ ಹೇಳ್ತಾನ ಏನಂತ ತನ್ನ ಗನಗರಿಗೆ ಏನಂತ ಹೇಳ್ತಾನಂದ್ರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮಾಡ್ಕೊಂಡಿರ್ತೈತಿ ಅದ್ರ ಮುಖ ತರೋಗಿರುತ್ತೆ ತನ್ನ ಗನಗಳಿಗೆ ಹೇಳಿದಾಗ ಅವಾಗ ನಂದಿ ಹೋಗ್ತಾನ ನಂದಿ ತನ್ನ ಗನಗಳಿಗೆ ಕಳಿಸಿದಾಗ ಅವಾಗ ಏನ್ ಹೇಳ್ತಾರೋ ಎಲ್ಲಾ ಕಡೆ ಕಾಳ ಅರೇನೆಲ್ಲ ಎಲ್ಲಾ ತಿರುಗಾಡ್ಕೋತ ದನದರ ಕರೆ ಅವ್ರಿಗೆ ಏನೂ ಸಿಗಲಿಲ್ಲ ಸಿಗಲಾರ ಟೈಮ್ದಾಗ ಅವಾಗ ಏನಾಗಿತ್ತು ಕಂಕನ ಕೆರೆ ಬದಿಯಲ್ಲಿ ಒಂದು ಆನೆ ಮಣ್ಕೊಂಡಿತ್ತು ಕಂಕನ ಕೆರೆ ಬದಿಯಲ್ಲಿ ಒಂದು ಆನೆ ಮಣ್ಕೊಂಡಿತ್ತು ಅದು ಹೆಂಗ ಮಣ್ಕೊಂಡಿತ್ತು ಆನೆ ನೆಟ್ಟಗ ಮಣ್ಕೊಂಡಿತ್ತು
ಅದ್ರ ಬೆನ್ನ ಮೇಲೆ ಅದ್ರ ಮರಿ ಮಣ್ಕೊಂಡಿತ್ತು. ಹೌದು. ಅದು ಹೆಂಗ ಮಣ್ಕೊಂಡಿತ್ತು ಅಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣ್ಕೊಂಡಿತ್ತು. ಹೌದು. ಅವಾಗ ತನ್ನ ಗಣಗಳ ವಿಚಾರ ಮಾಡ್ತಾರೆ, ಪರಮಾತ್ಮನ ಗಣಗಳು ಏನತ್ ವಿಚಾರ ಮಾಡ್ತಾರ ಅಂದ್ರೆ ಪರಮಾತ್ಮ ಏನತ್ ಹೇಳ್ಯಾನು, ಏನ್ ಹೇಳ್ಯಾನು, ನಮಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮಾಡ್ಕೊಂಡಿರ್ತೈತಿ ಅದ್ರದ ಮುಖಾತರ ಹೋಗತ್ತರೆ ನಮಗೆ ಹೇಳ್ಯಾನು. ಹೌದು. ಈ ಆನೆ ಓ ಸ್ವಾಮಿ ಅವ್ರು ಹೇಳ್ಯಾರಂದ್ರ ದನಿಗೆ ಕಡೆ ಕಿವಿ ಕೊಡಬಾರ್ದಾಗೈತಿ. ಅವಾಗ ಏನ್ ಮಾಡ್ರು, ಅವಾಗ ಹೇಳ್ತಾರ ಅವ್ನು ಏನತ್ತ ಪರಮಾತ್ಮ ಹೇಳ್ಯಾನ ಏನತ್ತ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮಾಡ್ಕೊಂಡಿರ್ತೈತಿ ಅದ್ರ ಮುಖಾತರ ಹೋಗಂದ ನಂದ ಬಳಕ ಇವತ್ತು ಆನೆ ಮರಿನ ಇದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡ್ಕೊಂಡೈತೆ ಅಂದ ಬಳಕ ಇದ್ರ ರುಂಡಾನ ನಾವು ಒಯ್ಬೇಕಂತ ತಿಳ್ಕೊಂಡ ಆ ರುಂಡಾನ ಏನು ಮಾಡಿರತ್ತ ಆನಿ ಮರಿ ರುಂಡಾನ ಶಿರಾಚೆ ಇದನ್ನ ಮಾಡ್ಕೊಂಡು ಹೋಗಿ ಪರಮಾತ್ಮನ ಕೈಯಾಗ ಕೊಟ್ಟಿರತ್ತ. ಹೌದು. ಕೊಟ್ಟಾಗ ಅವಾಗ ಪಾರ್ವತಿ ರುಂಡ ನೋಡಿದಕ್ಕಿನ ಏನ್ ಮಾಡಾಕತ್ತು, ದುಃಖ ಮಾಡಾಕತ್ತ ಪಾರ್ವತಿ. ಹೌದು. ಏನತ್ತೆ ಏನದು, ಏ ಪರಮಾತ್ಮ ದಡಾರ ನೋಡ್ತಿ ಮನುಷ್ಯ ಅಂದತಿ, ಹೌದು, ರುಂಡರ ನೋಡ್ತಿ ಅನಿದತಿ, ಇದ್ರ ಉಪಚಲನೆ ಹೆಂಗಾಗಿದೆ ಹೆಂಗ ಜ್ವಾಕಿ ಆಗೋದ ಅಂತ ಕೇಳ್ತಾಳ ಪರಮಾತ್ಮ. ಹೌದು. ಅವಾಗ ಪರಮಾತ್ಮ ಅಂದ ಏ ಹುಚ್ಚಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋದ ಆತನ ಅದನಿ. ಹೌದು. ಈ ಗೊಂಬೆ ಒಂದು ನಾ ಸಲುವಂಗಿಲ್ಲ ನಾ ಅಂತ ಹೇಳ್ತಾನ ಪರಮಾತ್ಮ. ಹೌದು. ಅವಾಗ ಯಾವಾಗ ತಂದ ದಡದಕ ಆನೆ ರುಂಡ ಯಾವಾಗ ತಂದ ಹಚ್ಚದ ನೋಡು, ಅವಾಗ ಏನಾತು ಪೈಲದ ಗತ್ಲೆ ಎದ್ದು ಕೂತ ಕೂಸ ಗೊತ್ತಾಗ ಪರಮಾತ್ಮ ಒಂದು ಆಶೀರ್ವಾದ ಮಾಡ್ತಾನ. ಅದಕ್ಕೆ ಮಂಗಲ ಮೂರ್ತಿಗೆ ಏನಂತ, ಏ ತಮ್ಮ ನೀನು ಮಂಗಲ ಮೂರ್ತಿ ಅನ್ನುವಂತ ನಾಮನಿಂದ ಮರಿ ಆಗೈತಿ. ಯಾಕಂದ್ರೆ ಇವತ್ತು ನೀನು ನನ್ನಿಂದ ಉತ್ಪನ್ನ ಆಗಿದೆ ಅಂದ ಬಳಕ ನೀ ಗಣಪತಿ ಆಗಪ್ಪ, ಹೌದು, ಗಜಾನನ ಆಗಪ್ಪ, ಹೌದು, ನೀ ಎಲ್ಲಿ ವಿಘ್ನ ನಡೀತೈತಿ ನೋಡು ಅಲ್ಲಿ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಪ್ಪ ಅಂತೇಳಿ ಪರಮಾತ್ಮ ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿದಾಗ ಯಾರಿಗೆ, ಗಣಪತಿಗೆ. ಗಣಪತಿ ಹೌದು. ಅವಾಗ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಪ್ಪ ಅಂತ ಪರಮಾತ್ಮ ಆಶೀರ್ವಾದ ಮಾಡಿ ತಯಾರು ಮಾಡಿ ಯಾವಾಗ ಬಿಟ್ಟು ನೋಡು, ಅವಾಗ ಆ ಗಣಪತಿ ಯಾರ ಮಗ ಅದಾನು, ಅಪ್ಪನ ಮಗ. ಅಪ್ಪನ ಮಗ ಅದಾನ. ಯಾಕಂದ್ರೆ ಗಣಪತಿ ಅಂತ ನಾಮಕರಣ ಬರ್ಬೇಕಾದ್ರೆ ಗಣಪತಿಗೆ ಇಲ್ಲಿ ಆಶೀರ್ವಾದ ಸಿಗ್ಬೇಕಾದ್ರೆ ನನ್ನ ಪರಮಾತ್ಮನಿಂದ ಸಿಕ್ಕತಿ. ಹೌದು. ಅದಕ್ಕ ಪರಮಾತ್ಮ ಅಪ್ಪನ ಮಗ ಅದಾನು. ಹೌದು. ನಿಮ್ಮ ಅವ್ವನ ಮಗ ಯಾರಿದ್ದ, ಮಂಗಲ ಮೂರ್ತಿ. ಹೌದು. ಆ ಮಂಗಲ ಮೂರ್ತಿ ಅನ್ನುವಂಥದ್ದು ಅಲ್ಲಿ ಮರಿ ಆಗೈತಿ, ನಾಸಾಗಿ ಹೋಗೈತಿ. ಅದಕ್ಕೆ ನಮ್ಮ ಅಪ್ಪನ ಅನ್ನುವಂತ ಗಣಪತಿ ಅನ್ನುವಂತ ನಾಮಕರಣ ಬರ್ಬೇಕಾಗೈತಿ. ಹೌದು. ಏನ್ ಅಪ್ಪನ ಮಗನೋ ಏನ್ ಅವ್ವನ ಮಗನೋ ಗಣಪತಿ ಅಂತ ಕೇಳಾಕೈತಿ ಹೆಣ್ಣು. ಅದಕ್ಕಾಗಿ ಅಪ್ಪನ ಮಗ ಅಂತ ಹೇಳ. ಅದಕ್ಕೆ ಅಪ್ಪನ ಮಗ ಅದಾನ ಶಾಂತವ್ವಕ್ಕ. ಹೌದು. ಅವನ ಮಗ ಆಗಾಕ ಮೇಳೆಲ್ಲ ಆಗೈತಿ. ಹೌದು. ಅದಕ್ಕ ಮುಂದೆ ಏನಂತ ಕೇಳ್ತಾರೋ, ಏನ್ ಕೇಳ್ಯಾರ, ಒಂದು ಕ್ಯಾಲಿ ರೂಪದಾಗ ಹೇಳ್ಯಾರು. ನಡೀಲಿ. ಇದ್ರ ಬೇಲಿ ಬಾಲ ಮುತ್ತಗಾರ ಅದಕ್ಕೆ ಎತ್ತಗಾರ ಅದ ಬಾಳ ಗೋಬಾಳ ಮಾಡಿದ ಪಾಠಾರದು ಮಾಡಿದ ಪಾಠಾರದು ಅನ್ನರಮಣ ಪದ ಹೆಂಕಂದ ಹಾಡ್ತಾನ. ಏ ಅನ್ನರಮಣ ಪದ ಹೆಂಕ ಹಾಡ್ತಾನ, ನೀನ ಮಾರ್ಗ ಹಿಡದಂಗ ಹಾಡೇ ನಡೆಸಿ ಮರವ ಮಿಣೆ ಮತ್ತೇನು ತರ್ತಮ್ಮ ಈಗ ಏನಂದಿಲ್ಲ ಕ್ಯಾಲಿ ಹಾಡಿ ಹೋಗ್ಯಾರ. ಗಜ ಗೌರಿ ಪೂಜಾ ಬಿಡದೆ ಮಾಡು ಮನುಜ. ಮೊದಲು ಗಜ ಬೇಕಂತ ಹೇಳ್ತಾರಲ್ಲ ತಾವು ತಮ್ಮ ಬಾಯ್ಲೆ ಹೇಳಾಕೈತಾರು. ಗಜ ಮೊದಲ ಹಿಂದಿನ ಗೌರವ, ಹಿಂದಿನ ಗೌರವ ಬಂದಾಳು. ಅದಕ್ಕೂ ಒಂದು ಕ್ಯಾಲಿ ಹಾಡಿ ಹೆಣ್ಮಗ ಕೊಡ್ಬೇಕಾಗೈತಿ. ಕೊಡ್ರಿ. ನಡೀಲಿ. ಏನಗಾಗವಲ ಕರುಣ ಮಾಯನ
ಮಾಡಿದೆ ಮರುಳಣ್ಣ ನನಗಾಗವಲ ಕರುಣ ಮಾಯನ ಮಾಡಿದೆ ಮರುಳಣ್ಣ ಏ ಚಂದ ಸಮಾದಾಗ ಕನ್ನಡಾಗಿ ಬಂದ ಮಾಡು ನಾಯನ ನನಗಾಗವಲ ಕರುಣ ಮಾಯನ ಮೈದ ಮರದಣ್ಣ ನನಗಾಗವಲ ಕರುಣ ಮಾಯನ ಮೈದ ಮರದಣ್ಣ ಚಂದ ಸವಾಲಾಗ ಕಂದನಾಗಿ ಬಲ ಮಾಡುವೆ ಗಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರುಳಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರುಳಣ್ಣ ಚಂದ ಸಮಾದಾಗ ಕನ್ನಡಾಗಿ ಬಂದ ಮಾಡು ನಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾಲಾಗ ಕಂದನಾಗಿ ಬಲ ಮಾಡುವೆ ಗಾಯನ ಬೇಡಿದವರಿಗೆ ಬೇಕಾದವರ ಕೊಟ್ಟ ಸಲ್ಲಿವಿದ ಭಗವಾನ ಏ ಬಂದ ಮಧ್ಯ ಬಂದ ಸವಾಲಾಗ ಮಾಡುವೆ ಗಾಯನ ನಾನಿಮ್ಮ ಕಂದ ಸೋತ್ರ ಮಾಡುವೇನೆಂದ ನಾನಿಮ್ಮ ಕಂದ ಸೋತ್ರ ಮಾಡುವೇನೆಂದ ಬಂದ ಕಷ್ಟವೆಲ್ಲ ಬೈದಾಡಬೇಕು ನೀನು ಬಂದ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾಲಾಗ ಗಂಧನಾಗಿ ಬಲ ಮಾಡುವೆ ಗಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಮಾದಾಗ ಕನ್ನಡಾಗಿ ಬಂದ ಮಾಡು ನಾಯನ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾಲಾಗ ಗಂಧನಾಗಿ ಬಲ ಮಾಡುವೆ ಗಾಯನ ಏ ಅಡವಿಯಾರದಾಗ ತಪ್ಪ ಮಾಡುತ್ತಿದ್ದ ಮಾರ್ಕಂಡೇಶ್ವರ ಅವನ ತಪ್ಪಕ್ಕೆ ಮೆಚ್ಚಿ ಬೆಳಗಾದನು ಬೋಳ ಶಂಕರ ಮಾದೇವ ತಗದಾನ ಕಲ್ಪನಾ ಅಲ್ಲಿಗೆ ಹೋಗಬೇಕು ಎನ್ನ ಮಾದೇವ ತಗದಾನ ಕಲ್ಪನಾ ಅಲ್ಲಿಗೆ ಹೋಗಬೇಕು ಎಲ್ಲ ಏನ ಬೇಡ ತನ ಬೇಡ ಅಂತ ತಯಾರಾದನ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗುವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾಲಾಗ ಕಂದನಾಗಿ ಬಲ ಮಾಡುವೆ ಗಾಯನ ಏ 12 ವರ್ಷ ಔಷಧ ಮಾರ್ಕಂಡಾಗ ಮಾಪ ತುಂಡತ ಪೂರ ಯಮದೂತನ ಪ್ರಾಣ ಒಯ್ದಾಗ ಬಂಧನ ಅವಸರ ಕುಂತ ವಾಣಿನ ಮ್ಯಾಲ ಅಲ್ಲಿಗೆ ಬಂದಾನು ಬೇಗ ಕೊಂತ ವಾನಿನ ಮ್ಯಾಗ ಅಲ್ಲಿಗೆ ಬಂದಾನು ಬೇಗ ಮಾರ್ಕಂಡಾಗ ನಡಿ ನಡಿ ಅಂತನ ಅವಧಿ ಆಗ್ಯದ ನಿನಗ ನನಗಾಗುವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ನನಗಾಗುವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ಚಂದ ಸವಾಲಾಗ ಕಂದನಾಗಿ ಬಲ ಮಾಡುವೆ ಗಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾದಾಗ ಕನ್ನಡಾಗಿ ಬಂದು ಮಾಡು ಆಯನ ನನಗಾಗುವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ನನಗಾಗುವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ಚಂದ ಸವಾಲಾಗ ಕಂದನಾಗಿ ಬಲ ಮಾಡುವೆ ಗಾಯನ ಏ ಲಿಂಗ ಕಟ್ಟಕ್ಕೆ ಹಾದ ಮಾದೇವ ಅಂತಾನ ಮಾರ್ಕಂಡಿ ಬಾದುವ ಮಾದೇವ ಎದ್ದ ಯಮದೂತನ ಹೊಡೆದನ ಸರಿಯಂದನ ದೂರ ಕೇಳೋ ಮುದ್ದು ಕುಮಾರ ಔಷಧ ಕೊಟ್ಟಾನ ಸವನೂರ ಕೇಳೋ ಮುದ್ದು ಕುಮಾರ ಔಷಧ ಕೊಟ್ಟಾನ ಸವನೂರ ಔಷಧ ಕೊಟ್ಟ ಯಮದೇವ ಮಹಮದು ವಾನರ ಇಬ್ಬರ
ನನಗಾಗವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರ್ದಣ್ಣ ಚಂದ ಸವಾಲ ಗಂಧನಾಗಿ ಬಲ ಮಾಡುವೆ ಗಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಭಾದಾಗ ಕಂದನಾಗಿ ಬಂದು ಮಾಡುವೆ ಗಾಯನ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ನನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಭಾದಾಗ ಕಂದನಾಗಿ ಬಲ ಮಾಡುವೆ ಗಾಯನ ಏ ಹಟ್ಟಿ ಊರ ಸುತ್ತ ಜಾಯಿರ ನೆನದನ ಬಸವೇಶ್ವರ ಅವನ ಪಾದಕ ಹೊಂದಿ ಇರ್ತಾನೋ ಸತ್ಯಕರೇಶ್ವರ ಚನ್ನನ ಮಾಡಿದ ಪದಕ ಮುರುಳಿ ಹಂದ ನೋಟೇಕ ಚಂದನ ಮಾಡಿದ ಪದಕ ಮುರುಳಿ ಹಂದ ನೋಟೇಕ ಪದ ಕೇಳಿ ನಾಗೇಶ ಹಾಲು ಹುಡುಗಿ ಸರ್ದಾರ ಹಿಂದಕ ನನಗಾಗವಲ ಕರುಣ ಮಾಯನ ಮಾಡಿದ ವರದಾನ ನನಗಾಗವಲ ಕರುಣ ಮಾಯನ ಮಾಡಿದ ವರದಾನ